2 ಅರಸುಗಳು ಅಧ್ಯಾಯ 17. ಅಶ್ಶೂರದ ಅರಸನು ಸಮಾರ್ಯ ಪಟ್ಟಣಗಳಲ್ಲಿ ವಾಸವಾಗಿದ್ದ ಇಸ್ರಾಯೇಲ್ಯರನ್ನು ಸೆರೆಯಾಗಿ ಒಯ್ದ ನಂತರ ಅವರಿಗೆ ಬದಲಾಗಿ ಆ ಪಟ್ಟಣಗಳಿಗೆ ಬಾಬೆಲ್, ಕೂತ, ಅವ್ವ, ಹಮಾತ್, ಸೆಫರ್ವಯಿಮ್ ಎಂಬ ಊರುಗಳವರನ್ನು ಕಳುಹಿಸಿದನು. ಅವರು ಸಮಾರ್ಯ ದೇಶವನ್ನು ಸ್ವತಂತ್ರಿಸಿಕೊಂಡು ಅದರ ಪಟ್ಟಣಗಳಲ್ಲಿ ವಾಸಿಸಿದರು. ಅವರಿಗೆ ಆರಂಭದಲ್ಲಿ ಯೆಹೋವನ ಭಯಭಕ್ತಿ ಇರಲಿಲ್ಲವಾದ್ದರಿಂದ ಆತನು ಸಿಂಹಗಳನ್ನು ಕಳುಹಿಸಿದನು. ಅವು ಅವರಲ್ಲಿ ಅನೇಕರನ್ನು ಕೊಂದವು. ಅಶ್ಶೂರದ ಅರಸನ ಸೇವಕರು ತಮ್ಮ ಅರಸನಿಗೆ, ನೀನು ಸಮಾರ್ಯ ಪಟ್ಟಣಗಳಿಗೆ ಕಳುಹಿಸಿದ ಆಯಾ ಊರುಗಳ ಜನರು ಆ ದೇಶದ ದೇವರಿಗೆ ನಡೆಯತಕ್ಕ ರೀತಿಯನ್ನು ಅರಿಯದವರಾಗಿದ್ದಾರೆ. ಆದದರಿಂದ ಅಲ್ಲಿನ ದೇವರು ಸಿಂಹಗಳನ್ನು ಕಳುಹಿಸಿ ಅವರನ್ನು ಸಂಹರಿಸುತ್ತಿರುತ್ತಾನೆ ಎಂದು ತಿಳಿಸಿದರು. ಆಗ ಅವನು ಅವರಿಗೆ, ಅಲ್ಲಿಂದ ಇಲ್ಲಿಗೆ ಸೆರೆಯವರಾಗಿ ಬಂದಿರುವ ಯಾಜಕರಲ್ಲೊಬ್ಬನನ್ನು ಅಲ್ಲಿಗೆ ಕಳುಹಿಸಿರಿ. ಅವನು ಹೋಗಿ ಅಲ್ಲಿ ವಾಸವಾಗಿದ್ದು ಆ ದೇಶದ ದೇವರಿಗೆ ನಡೆಯತಕ್ಕ ರೀತಿಯನ್ನು ಅವರಿಗೆ ಕಲಿಸಲಿ ಎಂದು ಆಜ್ಞಾಪಿಸಿದನು. ಅವರು ಸಮಾರ್ಯದಿಂದ ಸೆರೆಯವನಾಗಿ ಬಂದಿದ್ದ ಒಬ್ಬ ಯಾಜಕನನ್ನು ಅಲ್ಲಿಗೆ ಕಳುಹಿಸಿದರು. ಇವನು ಬೇತೇಲಿನಲ್ಲಿ ವಾಸವಾಗಿದ್ದು ಜನರಿಗೆ ಯೆಹೋವ ಭಕ್ತಿಯನ್ನು ಬೋಧಿಸಿದನು. ಆದರೂ ಆ ಜನಾಂಗಗಳವರು ತಮ್ಮ ದೇವತೆ ವಿಗ್ರಹಗಳನ್ನು ಮಾಡಿಕೊಂಡು ತಾವು ವಾಸಿಸುವ ಊರುಗಳೊಳಗೆ ಸಮಾರ್ಯದವರು ಏರ್ಪಡಿಸಿದ್ದ ಪೂಜಾಸ್ಥಳಗಳಲ್ಲಿ ಅವುಗಳನ್ನಿಟ್ಟು ಪೂಜಿಸುತ್ತಿದ್ದರು. ಬಾಬೆಲಿನವರು, ಸುಕ್ಕೋತ್-ಪೆನೋತ್, ಕೂತದವರು, ನೇರ್ಗಲ್, ಹಮಾತಿನವರು ಅಶೀಮ, ಅವ್ವೀಯರು ನಿಭಜ್ ಮತ್ತು ತರ್ತಕ್ ಎಂಬ ದೇವತೆಗಳನ್ನು ಪೂಜಿಸುತ್ತಿದ್ದರು. ಸೆಫರ್ವಯಿಮಿನವರು ತಮ್ಮ ಕುಲದೇವತೆಗಳಾಗಿರುವ ಅದ್ರಮ್ಮೆಲೆಕ್, ಅನಮ್ಮೆಲೆಕ್ ಎಂಬವುಗಳಿಗೋಸ್ಕರ ತಮ್ಮ ಮಕ್ಕಳನ್ನು ಆಹುತಿ ಕೊಡುತ್ತಿದ್ದರು. ಅವರು ಯೆಹೋವನ ಭಕ್ತರಾಗಿ ಕನಿಷ್ಠ ಜನರಲ್ಲಿ ಕೆಲವರನ್ನು ಪೂಜಾಸ್ಥಳಗಳ ಯಾಜಕರನ್ನಾಗಿ ನೇಮಿಸಿಕೊಂಡು ಅವರ ಮುಖಾಂತರವಾಗಿ ಪೂಜಾಸ್ಥಳದ ಗುಡಿಗಳಲ್ಲಿ ಆರಾಧನೆ ನಡೆಸುತ್ತಿದ್ದರು. ಯೆಹೋವನ ಭಕ್ತರಾಗಿದ್ದರೂ ತಾವು ಬಿಟ್ಟು ಬಂದ ದೇಶಗಳ ಪದ್ಧತಿಯ ಪ್ರಕಾರ ತಮ್ಮ ಕುಲದೇವತೆಗಳ ಆರಾಧನೆಯನ್ನೂ ಮಾಡುತ್ತಿದ್ದರು. ಅವರು ಆ ಕಾಲದಲ್ಲಿ ರೂಢಿಯಾದ ಪದ್ಧತಿಯಂತೆ ಇಂದಿನವರೆಗೂ ನಡೆಯುತ್ತಾರೆ. ಅವರು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಲ್ಲ. ಆತನಿಂದ ಇಸ್ರಾಯೇಲನೆಂಬ ಹೆಸರು ಹೊಂದಿದ ಯಾಕೋಬನ ಸಂತಾನದವರಿಗೆ ಕೊಡಲ್ಪಟ್ಟ ಆಜ್ಞಾನಿಯಮ ವಿಧಿಧರ್ಮಶಾಸ್ತ್ರಗಳನ್ನು ಅನುಸರಿಸುವುದಿಲ್ಲ. ಯೆಹೋವನು ಇಸ್ರಾಯೇಲ್ಯರಿಗೆ, ನೀವು ಅನ್ಯ ದೇವತೆಗಳನ್ನು ಆರಾಧಿಸಬಾರದು, ಅವುಗಳಿಗೆ ಕೈಮುಗಿಯಲು ಬಾರದು, ಸೇವೆ ಮಾಡಲು ಯಜ್ಞವರ್ಪಿಸಲು ಬಾರದು. ನಿಮ್ಮನ್ನು ಮಹಾಶಕ್ತಿ, ಭುಜಪರಾಕ್ರಮ ಇವುಗಳ ಮೂಲಕವಾಗಿ ಐಗುಪ್ತ ದೇಶದಿಂದ ಕರಕೊಂಡು ಬಂದ ಯೆಹೋವನಾದ ನನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನನಗೊಬ್ಬನಿಗೆ ಕೈಮುಗಿದು ಯಜ್ಞವರ್ಪಿಸಬೇಕು. ನಾನು ನಿಮಗೆ ಬರೆಯಿಸಿಕೊಟ್ಟ ಆಜ್ಞಾ ನಿಯಮ ವಿಧಿ ಧರ್ಮಶಾಸ್ತ್ರಗಳನ್ನು ತಪ್ಪದೇ ಕೈಕೊಳ್ಳಬೇಕು. ಅನ್ಯ ದೇವತೆಗಳನ್ನು ಪೂಜಿಸಬಾರದು. ನನ್ನ ನಿಬಂಧನೆಯನ್ನು ಮರೆತು ಅನ್ಯ ದೇವತೆಗಳನ್ನು ಪೂಜಿಸಬಾರದು. ನಿಮ್ಮ ದೇವರಾಗಿರುವ ಯೆಹೋವನಾದ ನನ್ನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. ಆಗ ನಿಮ್ಮನ್ನು ಎಲ್ಲ ಶತ್ರುಗಳ ಕೈಗೆ ಸಿಕ್ಕದಂತೆ ತಪ್ಪಿಸುವೆನು ಎಂದು ಹೇಳಿ ಅವರೊಡನೆ ಒಡಂಬಡಿಕೆ ಮಾಡಿಕೊಂಡನು. ಅವರು ಅದನ್ನು ಲಕ್ಷಿಸದೆ ತಮ್ಮ ಮುಂಚಿನ ಪದ್ಧತಿಗಳನ್ನೇ ಅನುಸರಿಸಿದರು. ಆ ಜನಾಂಗಗಳವರು ಯೆಹೋವ ಭಕ್ತರಾಗಿದ್ದರೂ ತಮ್ಮ ವಿಗ್ರಹಗಳನ್ನೂ ಆರಾಧಿಸುತ್ತಿದ್ದರು. ಅವರ ಸಂತಾನದವರು ಇಂದಿನವರೆಗೂ ಹಾಗೆಯೇ ಮಾಡುತ್ತಿರುತ್ತಾರೆ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ಸೇರಿ ನಾವು ದೇವರ ಅಮೂಲ್ಯವಾದ ವಾಕ್ಯವನ್ನು, ನಿತ್ಯವಾದ ವಾಕ್ಯವನ್ನು ಮತ್ತು ಜೀವವುಳ್ಳ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಅರಸುಗಳ ಗ್ರಂಥ 17ನೇ ಅಧ್ಯಾಯ, ಚಾಪ್ಟರ್ 17 ಆಫ್ 2 ಕಿಂಗ್ಸ್, ಮತ್ತು 24ರಿಂದ 41 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ಯಾಕಂದರೆ 17ನೇ ಅಧ್ಯಾಯ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅದನ್ನು 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ತಿದ್ದೇವೆ. 1ರಿಂದ 23 ವಚನಗಳು ಏನಿದ್ದವು ಎಂಬುದಾಗಿ ನೋಡಿಕೊಂಡು ಅನಂತರ 24ರಿಂದ ಇರುವಂಥ ವಚನವನ್ನು ನಾವು ನೋಡಿಕೊಳ್ಳೋಣ್ರಿ. 2ನೇ ಅರಸುಗಳ ಗ್ರಂಥ 17ನೇ ಅಧ್ಯಾಯದಲ್ಲಿ ಇಸ್ರಾಯೇಲಿನ ಕೊನೆ ರಾಜನ ಬಗ್ಗೆ ನಾವು ನೋಡ್ತಿದ್ದೇವೆ ರೀ. ಮೊದಲನೇ ರಾಜನು ಇಸ್ರಾಯೇಲ್ಗೆ
ಅಂದರೆ ವಿಭಾಗವಾದ ಮೇಲೆ ಮೊದಲನೇ ಅರಸನು ಯಾರೊಬ್ಬಾಮನು ಆಗಿದ್ದನು. ಹೌದು, ಯಾರೊಬ್ಬಾಮನು ನೇಬಾಟನ ಮಗನಾಗಿದ್ದನು ಅಂತ ಹೇಳ್ಬಿಟ್ಟು. ಅವನು ರಾಜವಂಶಸ್ಥನಲ್ಲ, ಆದರೂ ಕೂಡ ಅವನು ಒಂದು ತಿರುಗಿ ಬೀಳುವ ಅಲೆಮಾರಿಯಾಗಿದ್ದಾಗ ಇಸ್ರಾಯೇಲ್ ಅವನು ಹಿಡ್ಕೊಂಡು ಬಂದು ನಮಗೆ ರಾಜನಾಗು ಅಂತ ಕೇಳ್ತಾರೆ. ಅಥವಾ ಅದಕ್ಕಿಂತ ಮುಂಚೆ ಇವನು ಸೊಲೊಮೋನನ ಮಗನಾದಂಥ ರೆಹಬ್ಬಾಮನ ಕಡೆಗೆ ಹೋಗ್ಬಿಟ್ಟು ನ್ಯಾಯ ಮಾತನಾಡುವಂತೆ, ತಮಗೆ ಕೆಲಸ ಯಾವ ರೀತಿಯಾಗಿ ಕೊಡಬೇಕು ಅದನ್ನು ಕಠಿಣವಾಗಿ ಕೆಲಸ ಕೊಡಬಾರ್ದು ಎಂಬಂಥ ರೀತಿಯಲ್ಲಿ ಜನರ ಪರವಾಗಿ ಈ ಯಾರೊಬ್ಬಾಮನು ಹೋಗಿಬಿಟ್ಟು ಅರಸನ ಬಳಿಗೆ ಮಾತಾಡ್ತಾನೆ. ಆದರೆ ಅರಸನು ಒಪ್ಪೋದಿಲ್ಲ, ಅಂದರೆ ಸೊಲೊಮೋನನ ಮಗ ಒಪ್ಪೋದಿಲ್ಲ ರೆಹಬ್ಬಾಮನು. ಅದರ ನಿಮಿತ್ತವಾಗಿ ಏನಾಗ್ತದೆ, ಇಸ್ರಾಯೇಲರು ಯಾಕೆ ಸೊಲೊಮೋನನ ಮಗನ ಅಂದರೆ ರೆಹಬ್ಬಾಮನಿಗೆ ನಾವು ಅಧೀನವಾಗಿರಬೇಕು, ನಾವು ಪ್ರತ್ಯೇಕವಾಗಿರೋಣ ಎಂಬುದಾಗಿ ಹೇಳಿಬಿಟ್ಟು 10 ಗೋತ್ರದವರು, ಇಸ್ರಾಯೇಲ್ ಗೋತ್ರದವರು ಏನು ಮಾಡ್ತಾರೆ, ಅವರು ಪ್ರತ್ಯೇಕವಾಗಿಬಿಟ್ಟು ಯಾರೊಬ್ಬಾಮನನ್ನು ತನ್ನ ರಾಜನನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. 2 ಭಾಗ ಇಸ್ರಾಯೇಲ್ ಎಂಬ ದೇಶ, ಕಾನಾನ್ ದೇಶ ಈಗ ಏನಾಗ್ತದೆ, 2 ಭಾಗ ಆಗಿಬಿಡ್ತದೆ ರೀ. 2 ಭಾಗವಾದಾಗ ಏನಾಗುತ್ತೆ, ಇಸ್ರಾಯೇಲ್ ಎಂಬಂಥ ದೇಶ 10 ಗೋತ್ರದವರ ದೇಶವಾಗಿ ಅದು ಉತ್ತರ ಭಾಗವಾಗಿರುವಂಥ ದೇಶವಾಗಿರ್ತದೆ. ಇಸ್ರಾಯೇಲ್ ದೇಶಕ್ಕೆ ರಾಜಧಾನಿ ಸಮಾರ್ಯ ಆಗಿರ್ತದೆ. ಅದರ ಮೊದಲನೇ ಅರಸನು ಬಂದು ರೆಹಬ್ಬಾಮನು, ಯಾರೊಬ್ಬಾಮನು. ಮತ್ತು ಇನ್ನೊಂದು ದೇಶ ಯೆಹೂದ ದೇಶ, ಸೊಲೊಮೋನನ ಮಗನಾದಂಥ ರೆಹಬ್ಬಾಮನು. ಇಲ್ಲಿ ಯಾರೊಬ್ಬಾಮನು, ಇಲ್ಲಿ ರೆಹಬ್ಬಾಮನು. ಇಸ್ರಾಯೇಲ್ಗೆ ಯಾರೊಬ್ಬಾಮನು ಮತ್ತು ರೆಹಬ್ಬಾಮನು ಯೆಹೂದಕ್ಕೆ. 2 ಗೋತ್ರದವರು ಸೊಲೊಮೋನನ ಮಗನನ್ನು ಹಿಂಬಾಲಿಸ್ತಾರೆ. ಯೆಹೂದ ಮತ್ತು ಬೆನ್ಯಾಮೀನ್ ಗೋತ್ರದವರು. ಮತ್ತು ಯೆಹೂದಕ್ಕೆ ರಾಜಧಾನಿ ಈಗ ಯೆರೂಷಲೇಮ್ ಆಗಿರ್ತದೆ. ಇಸ್ರಾಯೇಲ್ ಮತ್ತು ಯೆಹೂದ ಎಂಬುದಾಗಿ ವಿಭಾಗಿಸಲ್ಪಟ್ಟಾಗ ನಡೆದಂಥ ಒಂದು ಘಟನೆ ಏನಂತ ಹೇಳಿದ್ರೆ, ಯೆಹೂದದ ಕಡೆಗೆ ದೇವಾಲಯ ಬಂದ್ಬಿಡ್ತು. ಯಾಕಂದರೆ ದೇವಾಲಯ ಒಂದೇ ಇತ್ತು ಇಡೀ ದೇಶಕ್ಕೆ ಅಂದು. 2 ಭಾಗವಾದಾಗ ಏನಾಗ್ತದೆ, ಯೆರೂಸಲೇಮ್ ಯೆಹೂದದ ಕಡೆಗೆ, ದಕ್ಷಿಣದ ಕಡೆಗೆ ಹೋದಾಗ ಏನಾಯಿತು, ದೇವಾಲಯ ಕೂಡ ಯೆರೂಸಲೇಮ್ನಲ್ಲಿದ್ದರಿಂದ ಯೆಹೂದದವರಿಗೆ ಈ ದೇವಾಲಯ ಹೋಗ್ಬಿಡ್ತು. ಆದ ಕಾರಣ ಇಸ್ರಾಯೇಲ್ನವರಿಗೆ, ಅಂದರೆ 10 ಗೋತ್ರದವರಿಗೆ, ಅಂದರೆ ಉತ್ತರ ಭಾಗದವರಿಗೆ ದೇವಾಲಯ ಈಗಿರಲಿಲ್ಲ. ದೇವಾಲಯಕ್ಕೆ ಅವ್ರು ಹೋಗಬೇಕಾದ್ರೆ ಅವರು ಗಡಿ ಆ ಸೀಮೆ ದಾಟ್ಕೊಂಡು ಬಂದು ಯೆಹೂದ ದೇಶದಲ್ಲಿ ಬಂದು ದೇವರನ್ನು ಅವರು ಆರಾಧಿಸಬೇಕಾಗಿತ್ತು. ಆದ ಕಾರಣ ಬೇಗನೆ ಯಾರೊಬ್ಬಾಮನು ಒಂದು ಐಡಿಯಾ ಮಾಡಿಬಿಟ್ಟ. ಅದು ಏನಂತ ಹೇಳಿದ್ರೆ, ಬೆಥೆಲ್ನಲ್ಲಿ ಒಂದು ಬಸವ ಮೂರ್ತಿ ಮತ್ತು ದಾನ್ನಲ್ಲಿ ಒಂದು ಬಸವ ಮೂರ್ತಿಯನ್ನು ಮಾಡಿಬಿಟ್ಟು ಈ 2 ಆಲಯಗಳನ್ನು ತಾನಾಗಿಯೇ ಕಟ್ಟಿಬಿಡ್ತಾನೆ ರೀ. ಅದನ್ನು ದೇವರು ಹೇಳಿರೋದಿಲ್ಲ, ತಾನಾಗಿಯೇ ಸ್ವಬುದ್ಧಿಯ ಮೇಲೆ ಆಧಾರ ಮಾಡಿಕೊಂಡು ಇಸ್ರಾಯೇಲರನ್ನು ಈ ರೀತಿಯಾಗಿ ಪಾಪಕ್ಕೆ ಪ್ರೇರೇಪಿಸಿದ ನೆಬಾಟನ ಮಗನಾದ ಯಾರೊಬ್ಬಾಮನು ಎಂಬುದಾಗಿ ಸುಮಾರು ಸಾರಿ ಅವನ ಬಗ್ಗೆ ಗ್ರಂಥದಲ್ಲಿ, ಅಂದರೆ ಅರಸುಗಳ ಗ್ರಂಥದಲ್ಲಿ, ಪೂರ್ವಕಾಲ ವೃತ್ತಾಂತದಲ್ಲಿ ಬರೆಯಲಾಗಿದೆ. ಅಲ್ಲಿ ಪ್ರಾರಂಭವಾದಂಥ ಆ ಒಂದು ವಿಗ್ರಹ ಆರಾಧನೆ, ಅಲ್ಲಿ ಪ್ರಾರಂಭವಾದಂಥ ದೇವರಿಗೆ ವಿರುದ್ಧವಾಗಿ ಹೋಗುವಂಥ ಆ ಶೈಲಿ ಪದ್ಧತಿ ಯಾರೊಬ್ಬಾಮನಿಂದ ಪ್ರಾರಂಭವಾಗಿ 19ನೇ ಅರಸನು, ಅಂದರೆ ಇಸ್ರಾಯೇಲ್ನ ಕೊನೆಯ ಅರಸನಾದಂಥ ಹೋಶಿಯನ ಕಾಲ ತನಕ ಅದು ಬಂದುಬಿಡ್ತು. ಆದರೂ ಕೂಡ ಕೆಲವು ರಾಜರು ಒಳ್ಳೆಯವರಾಗಿದ್ದರು. ಅಲ್ಲಿ ದೇವರು ಪಕ್ಷಪಾತವಿಲ್ಲದೆ 2 ಕಡೆ ಇಸ್ರಾಯೇಲರಿಗೂ ಪ್ರವಾದಿಗಳನ್ನು ಕಳಿಸಿದನು ದೇವರು, ಯೆಹೂದಕ್ಕೂ ಪ್ರವಾದಿಗಳನ್ನು ದೇವರು ಕಳಿಸಿ ತನ್ನ ವಾಕ್ಯವನ್ನು, ಪ್ರವಾದನೆಯನ್ನು, ತನ್ನ ಚಿತ್ತವನ್ನು, ತನ್ನ ಜಯವನ್ನು, ತನ್ನ ಪೋಷಣೆಯನ್ನು, ತನ್ನ ಸಹಾಯವನ್ನು
2 ದೇಶದವರಿಗೆ ಕೊಡ್ತಾ ಹೋದನು. ಈ ಹೋಶಿಯನ ಕಾಲದಲ್ಲಿ ನಡೆದಂಥ ಒಂದು ಸಂಗತಿ ಏನಂತ ಹೇಳಿದರೆ, ಅಶ್ಶೂರದ ಅರಸನು ಬಂದು ಇವನನ್ನು ಸೆರೆ ಹಿಡಿದು ಇಸ್ರಾಯೇಲರನ್ನು ಇಸ್ರಾಯೇಲ್ ದೇಶದಿಂದ ಅವರನ್ನು ಬಾಬೇಲಿಗೆ ಸೆರೆಯಾಗಿ ಒಯ್ದು ಬಿಡ್ತಾನೆ. ಈಗ ಇಸ್ರಾಯೇಲ್ ದೇಶ ಏನಾಗ್ಬಿಟ್ಟಿದೆ? ಖಾಲಿ ಆಗಿಬಿಟ್ಟಿದೆ. ಯೆಹೂದದವರು ಇನ್ನೂ ಇದ್ದಾರೆ, ಪಕ್ಕ ದೇಶದವರು. ಅಲ್ಲಿ ಯೆಹೂದ ಮತ್ತು ಬೆನ್ಯಾಮೀನ್ ಗೋತ್ರದ ದೇಶ ಇನ್ನೂ ನಡೀತಿದೆ. ಆದರೆ ಈ ಕಡೆ ಇಸ್ರಾಯೇಲರು 10 ಗೋತ್ರದವರು, ಉತ್ತರ ದಿಕ್ಕಿನವರು ಮತ್ತು ಸಮಾರ್ಯವನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡಂಥವರು, ಬೆಥೇಲ್ ದಾನ್ಗಳಲ್ಲಿ ತಮ್ಮದೇ ಆದ, ಅಂದರೆ ಮೋಶೆ ಹೇಳಿದಂತಲ್ಲ, ತನ್ನ ರಾಜನಾದ ಯಾರೊಬ್ಬಾಮನು ಹೇಳಿದಂಥ ರೀತಿಯಲ್ಲಿ ಆರಾಧನೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಸಿಕೊಂಡು ಹೋದಂಥ ಉತ್ತರ ರಾಜ್ಯ ಈಗ ಇಲ್ಲ. ಆದರೆ ಒಂದು ಸಂಗತಿ ಏನಂದರೆ, ಕೆಲವು ಬಡವರು ಅಲ್ಲಿ ಉಳ್ಕೊಂಡಿದ್ದರು. ಆದರೆ ಈ ದೇಶದಲ್ಲಿ ಈಗ ಸಮಾರ್ಯ ರಾಜಧಾನಿಯಾಗಿದ್ದಂಥ ಇಸ್ರಾಯೇಲ್ ದೇಶದಲ್ಲಿ ಈ ಅಶ್ಶೂರ್ಯದ ಅರಸನು ಏನು ಮಾಡಿಬಿಡ್ತಾನೆ ಅಂತ ಹೇಳಿದ್ರೆ, ಅಶ್ಶೂರ್ಯದ ಅರಸನು ಸಮಾರ್ಯ ಪಟ್ಟಣಗಳಲ್ಲಿ ವಾಸವಾಗಿದ್ದ ಇಸ್ರಾಯೇಲನ್ನು ಸೆರೆಯಾಗಿ ಒಯ್ದ ನಂತರ 24ನೇ ವಚನ 2ನೇ ಅರಸುಗಳ ಗ್ರಂಥ 17ನೇ ಅಧ್ಯಾಯದ 2 Kings chapter 17 verse 24 ಏನಾಗ್ತದೆ? ಇಸ್ರಾಯೇಲನ್ನು ಸೆರೆಯಾಗಿ ಒಯ್ದ ನಂತರ ಭಾಳ ಆಶ್ಚರ್ಯವಾದಂಥ ಒಂದು ಸಂಗತಿ ಏನಂತ ಹೇಳಿದರೆ, ಅವರಿಗೆ ಬದಲಾಗಿ, ಯಾರಿಗೆ ಬದಲಾಗಿ? ಇಸ್ರಾಯೇಲ್ ದೇಶದಿಂದ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾನೆ, ಖಾಲಿ ಆಗಿಬಿಟ್ಟಿದೆ. ಆದ ಕಾರಣ ಅವರಿಗೆ ಬದಲಾಗಿ ಆ ಪಟ್ಟಣಗಳಿಗೆ ಬಾಬೇಲ್, ಕೂತ, ಹವ್ವಾ, ಹಮಾತ್, ಸೆರ್ಫವೈಮ್ ಎಂಬ ಊರುಗಳವರನ್ನು ಅಲ್ಲಿಗೆ ಕಳಿಸ್ತಾನೆ ರೀ. ಸಮಾರ್ಯದಲ್ಲಿ ಬೇರೆಯವ್ರನ್ನ ಇಲ್ಲಿ ಕಳಿಸ್ತಾನೆ. ಅವರೆಲ್ಲರೂ ಬಂದು ಸಮಾರ್ಯದಲ್ಲಿ ಈಗ ಸ್ವತಂತ್ರಿಸಿಕೊಂಡು ಅದರ ಪಟ್ಟಣಗಳಲ್ಲಿ ಇವರು ಬೇರೆ ದೇಶದವರು, ಬೇರೆ ಊರಿನವರು, ಅಶ್ಶೂರದ ರಾಜನು ಅಲ್ಲಿ ಕಳಿಸಿರ್ತಾನೆ ರೀ. ಈಗ ಹೊಸ ಜನರು, ಹಳೆ ದೇಶನೇ ಹೊಸ ಜನರು ಬಂದುಬಿಟ್ಟಿದ್ದಾರೆ ಸಮಾರ್ಯದಲ್ಲಿ. ಆದರೆ ಭಾಳ ವಿಚಿತ್ರವಾದಂಥ ಒಂದು ಘಟನೆ ಆ ದೇಶದವರಿಗೆ ಆಗ್ತದೆ. ಅದು ಏನಂತ ಹೇಳಿದ್ರೆ, ಅದು ಹೊಸ ಇಸ್ರಾಯೇಲು, ಮುಂಚೆ ಅದಕ್ಕೆ ಇಸ್ರಾಯೇಲ್ ಅಂತ ದೇಶ ಇತ್ತು. ಈಗ ಹೆಸರು ಅದಕ್ಕೆ ಸಮಾರ್ಯದ ಪಟ್ಟಣಗಳು ಅಥವಾ ಸಮಾರ್ಯದ ದೇಶ ಎಂಬಂಥ ರೀತಿಯಲ್ಲಿ ಅದು ಹೆಸರು ಸ್ವಲ್ಪ ಚೇಂಜ್ ಆಗ್ತಾ ಇರುವಂಥ ವೇಳೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲಿನವರು ದೇವರ ಭಕ್ತಿ ಇದ್ದಂಥವರಾಗಿದ್ದರು. ನೋಡ್ರಿ, ಆ ಬೇರೆ ದೇಶದವರು, ಬೇರೆ ಕಡೆಯವರು, ಬೇರೆ ಬೇರೆ ಕಡೆಗಳಿಂದ ಬಂದಂಥವರು, ಬಾಬೇಲ್ನವರು ಅಲ್ಲಿ ಬಂದಾಗ ಆ ಒಂದು ಸ್ಥಳದ ಬಹುಶಃ ಆಶೀರ್ವಾದ ಅಂತ ಕೂಡ ಹೇಳ್ಬೋದು. ಆ ಸ್ಥಳದ ಒಂದು ದೇವಜನರು ಇದ್ದಂಥ ಒಂದು ಸ್ಥಳ. ಒಂದು ವೇಳೆ 100% ಅವರು ಪರಿಪೂರ್ಣವಾದ ದೇವಜನರು ಅಲ್ಲ, ಆದರೂ ಕೂಡ ಹಿಂಜಾರಿದಂಥ ದೇವಜನರು, ಆದರೆ ಭಕ್ತಾದಿಗಳು, ಎಲಿಯನು, ಎಲಿಷನು ಮುಂತಾದಂಥ ಭಕ್ತರಿದ್ದಂಥ ದೇಶ, ದೇವರು ಮೋಶೆಗೆ ಕೊಟ್ಟಂಥ ದೇಶ. ಆದ ಕಾರಣ ಆ ದೇಶಕ್ಕೆ ಇವರು ಸೇರಿದ ತಕ್ಷಣ ಏನಾಗ್ಬಿಡ್ತಂದರೆ, ಸ್ವಲ್ಪ ಮಟ್ಟಿಗೆ ಯೆಹೋವನ ಭಕ್ತಿಯಲ್ಲಿ ಅವರು ಇರಲಿಲ್ಲ. ಆದರೆ ದೇವರು ಸಿಂಹಗಳನ್ನು ಅಲ್ಲಿ ಕಳಿಸ್ತಾನೆ. ಅದನ್ನು 17ನೇ ಅಧ್ಯಾಯದ 25ನೇ ವಚನದಲ್ಲಿ ನೋಡೋಕೆ, ಸಿಂಹಗಳನ್ನು ಕಳಿಸಿದಾಗ ಭಾಳ ಜನರು ಆ ಸಿಂಹಗಳ ನಿಮಿತ್ತವಾಗಿ ಹತರಾಗ್ತಾರೆ. ಆಗ ಅಶ್ಶೂರದ ಅರಸನ ಸೇವಕರು ತಮ್ಮ ಅರಸನಿಗೆ ಏನು ಹೇಳ್ತಾರೆ, ನೀನು ಸಮಾರ್ಯ ಪಟ್ಟಣಗಳಿಗೆ ಕಳಿಸಿದ ಆಯಾ ಊರುಗಳ ಜನರು ಆ ದೇಶದ ದೇವರಿಗೆ ನಡೆಯತಕ್ಕ ರೀತಿಯನ್ನು ಅರಿಯದವರಾಗಿದ್ದಾರೆ. ಈ ದೇಶದಲ್ಲಿ ಇಸ್ರಾಯೇಲ್ ದೇಶಕ್ಕೆ ಬಂದುಬಿಟ್ಟಿದ್ದಾರೆ, ಆದರೆ ಆ ದೇಶದ ದೇವರು ಅಂದರೆ ಯೆಹೋವನು, ಆತನನ್ನು ಮೆಚ್ಚಿಸ್ಲಿಕ್ಕೆ ಇವ್ರಿಗೆ ಗೊತ್ತಿಲ್ಲ. ಆದ ಕಾರಣ ನಾವು ಒಂದು ಸಲಹೆ ಕೊಡ್ತೀವಿ. ಅದೇನಂತ ಹೇಳಿದರೆ,
ಅಲ್ಲಿಂದ ಇಲ್ಲಿಗೆ ಸರಿಯಾಗಿ ಬಂದಿರುವ ಯಾಜಕರಲ್ಲಿ ಯಾರಾದರೂ ಒಬ್ಬನನ್ನು ಅಲ್ಲಿಗೆ ಕಳಿಸ್ರಿ, ಅವನು ಹೋಗಿ ಅಲ್ಲಿ ಅವರಿಗೆ ಬೋಧನೆ ಹೇಳಲಿ, ದೇವ್ರ ವಾಕ್ಯ ಹೇಳಲಿ ಎಂಬುದಾಗಿ ಅಶ್ಶೂರದ ಅರಸನು ತಾನೇ ಈ ಒಂದು ಸಲಹೆಯನ್ನು ಕೊಡ್ತಾನೆ ರೀ. ಯಾಕಂದರೆ ಅವನ ಸೇವಕರು ತಮ್ಮ ಅರಸನಿಗೆ ಈ ರೀತಿಯಾಗಿ ಹೇಳಿದ್ದರಿಂದ ಅರಸನು ಅವರಿಗೇನು ಹೇಳ್ತಾರೆ, ಆಯಿತು, ಇಲ್ಲಿ ಬಂದಂಥ ಒಬ್ಬ ಯಾಜಕನನ್ನು ಅಪಾಯಿಂಟ್ ಮಾಡಿರಿ, ನೇಮಿಸಿಬಿಡ್ರಿ. ಇಸ್ರಾಯೇಲ್ ಯಾಜಕನು ಒಬ್ಬನು ಅಂದರೆ ದೇಶ ಬಿಟ್ಟು ಬಂದುಬಿಟ್ಟಿದ್ದಾರೆ, ಈಗ ಸೆರೆ ಹಾಳಾಗಿ. ಈಗ ಬಂದು ಕೆಲವು ದಿವಸಗಳಲ್ಲಿ ಮತ್ತೆ ತಮ್ಮ ಸ್ವದೇಶಕ್ಕೆ ಯಾಜಕನು ಹೋಗುವಂಥ ಒಂದು ಚಾನ್ಸು ಇವನಿಗೆ ಸಿಕ್ತರಿ. ಹಾಗಾದರೆ ಸ್ವಲ್ಪ ಮಟ್ಟಿಗೆ ದೇವರ ಒಂದು ಫೇವರ್ ಒಬ್ಬನಿಗಾದರೂ ಸಿಗ್ತಲ್ಲ. ಬೇರೆ ದೇಶಕ್ಕೆ ಗಡಿಪಾರಾಗಿ ಅಥವಾ ಸೆರೆಯಾಳಾಗಿ ಬಂದಂಥ ಯಾಜಕನು ಮತ್ತೆ ತನ್ನ ದೇಶಕ್ಕೆ ಹೋಗ್ತಾನೆ. ಅದನ್ನು 27ನೇ ವಚನದಲ್ಲಿ ನೋಡ್ಬೋದು. ಆ ದೇಶದ ದೇವರಿಗೆ ನಡೆಯತಕ್ಕ ರೀತಿಯನ್ನು ಅವರಿಗೆ ಕಲಿಸಲಿ ಅಂತ ಹೇಳ್ಬಿಟ್ಟು ರಾಜನು, ಸೇವಕರ ಮಾತನ್ನು ಕೇಳಿಬಿಟ್ಟು ರಾಜನು ಆ ರೀತಿಯಾಗಿ ಒಂದು ಹೊಸ ಆಜ್ಞೆಯನ್ನು ಹೊರಡಿಸ್ತಾನೆ. ಸಮಾರ್ಯದಿಂದ ಅವರು ಸೆರೆಯವನಾಗಿ ಬಂದಿದ್ದ ಒಬ್ಬ ಯಾಜಕನನ್ನು ಅಲ್ಲಿ ಕಳಿಸ್ತಾರೆ. ಅವನು ಬೇತೇಲಿನಲ್ಲಿ ವಾಸವಾಗಿದ್ದು ಜನರಿಗೆ ಯೆಹೋವನ ಭಕ್ತಿಯನ್ನು ಬೋಧಿಸಿದನು. ಬೇತೇಲಿನಲ್ಲಿ ಯಾಕಂದರೆ ಬೇತೇಲ್ ಮತ್ತು ದಾನ್ನಲ್ಲಿ ಅವರು ತಮ್ಮ ಧಾರ್ಮಿಕ ಚಟುವಟಿಕೆಗಳನ್ನು ಇಸ್ರಾಯೇಲರು ಮೊದಲು ಮಾಡ್ತಿದ್ರು. ಆದ ಕಾರಣ ಈ ಯಾಜಕನು ಬಹುಶಃ ಅಲ್ಲೇ ಇದ್ದಂಥ ಅವನ ಊರಾಗಿತ್ತೇನೋ ಗೊತ್ತಿಲ್ಲ. ಯಾಕಂದರೆ ಯಾಜಕರಲ್ಲಿ ಇರ್ತಿದ್ರು, ಅದೇ ಯಾಜಕನಾಗಿ ಇವನು ಬಂದೇನೋ. ಆದರೆ ಇವನು ಸ್ವಲ್ಪ ಚೇಂಜ್ ಆಗಿದ್ದಾನೆ, ಒಂದು ಬದಲಾವಣೆ ಆಗಿರಬೇಕಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಅನ್ಯ ದೇಶಕ್ಕೆ ಅವನು ಹೋಗ್ಬಿಟ್ಟು ಮತ್ತೆ ದೇವರ ವಾಕ್ಯವನ್ನು ಬೋಧಿಸುವಂಥ ಅವಕಾಶ ಸಿಕ್ತಂತ ಹೇಳ್ಬಿಟ್ಟು ಬಂದು ಬೋಧಿಸ್ತಾನೆ. ಆದರೂ ಕೂಡ ಜನಾಂಗಗಳವರು ತಮ್ಮದೇ ಆದಂಥ ವಿಗ್ರಹಗಳನ್ನು ಮಾಡಿಕೊಂಡು, ಯಾಕಂದರೆ ಅವರಿಗೆ ಅಂಥ ಒಂದು ಇಂಟ್ರೆಸ್ಟ್ ಇರಲಿಲ್ಲ. ಹೀಗೆ ಹೊಸ ದೇಶ, ಹೊಸ ಧರ್ಮ ಪ್ರಾರಂಭವಾಯಿತು. ಸ್ವಲ್ಪ ಮಟ್ಟಿಗೆ ಅನ್ಯರು ಪ್ಲಸ್ ಯಹೂದ್ಯರು ಅಥವಾ ಇಸ್ರಾಯೇಲ್ರು ಮತ್ತು ಅಂಥ ಒಂದು ಮಿಶ್ರ ಜನಾಂಗದವರು ಉತ್ಪತ್ತಿ ಆಗಲಿಕ್ಕೆ ಅದು ಒಂದು ಅನುಕೂಲವಾಯಿತು. ಸರಿ, ಈ ರೀತಿಯಾಗಿದ್ದಂಥ ವೇಳೆಯಲ್ಲಿ ಏನಾಗ್ತದೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಅವರು ಇರಲಿಲ್ಲ. ಸ್ವಲ್ಪ ಮಟ್ಟಿಗೆ ಇತ್ತು, ಸ್ವಲ್ಪ ನಂಬಿದ್ರು, ಸ್ವಲ್ಪ ಬೋಧನೆ ಇತ್ತು, ಸ್ವಲ್ಪ ವಾಕ್ಯ ಇತ್ತು, ಸ್ವಲ್ಪ ಹಳೆ ಪ್ರಕಾರನೂ ಇತ್ತು, ಹಳೆ ಪದ್ಧತಿನೂ ಇತ್ತು, ಹೊಸ ಪದ್ಧತಿನೂ ಇತ್ತು. ಆ ರೀತಿಯಾಗಿ ಅವರಿಗೆ ಒಂದು ಮಿಶ್ರ ಭಕ್ತಿ, ಮಿಶ್ರ ಜನಾಂಗ, ಮಿಶ್ರ ಧರ್ಮ ಆಗಿಬಿಡ್ತು. ಕೆಲವು ಸಾರಿ ಇದನ್ನು ಇಂದು ನಮ್ಮ ಜೀವನದಲ್ಲಿ ನಾವು ನೋಡುವುದಕ್ಕೆ ಸಾಧ್ಯ. ಒಂದು ಹಿನ್ನೆಲೆಯಿಂದ ಬಂದು ದೇವರನ್ನು ಕಂಡುಕೊಳ್ಳುವಾಗ ಹಳೆಯದನ್ನು ಕೂಡ ಕೆಲವು ಸಾರಿ ತರುವಂಥ ಸಾಧ್ಯತೆ, ಆವಾಗ ಮಿಶ್ರವಾದಂಥ ಒಂದು ಅನುಭವ. ಯಾರೋ ಒಬ್ಬರು ಹೇಳಿದರು ಈ ರೀತಿಯಾಗಿ, ಅದೇನಂತ ಹೇಳಿದ್ರೆ, ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟು ಹೊರಗೆ ಬಂದರು, ಆದರೆ ಐಗುಪ್ತ ದೇಶ ಅವರನ್ನು ಬಿಟ್ಟು ಹೊರಗೆ ಬರಲಿಲ್ಲ. ಯಾಕಂದರೆ ಇನ್ನೂ ಐಗುಪ್ತ ದೇಶದ ಆ ಒಂದು ನಡವಳಿಕೆ, ಐಗುಪ್ತ ದೇಶದ ಒಂದು ಆಶೆ, ಐಗುಪ್ತ ದೇಶದ ಒಂದು ಆತ್ಮ ಅಂತ ಹೇಳ್ಬೋದು, ಇವರಲ್ಲಿ ದೇವಜನರಲ್ಲಿ ಇತ್ತು. ಆದ ಕಾರಣ ನನಗೆ ನೆನಪಿಗೆ ಬರುವಂಥ ಒಂದು ವಾಕ್ಯ, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯನ್ನು, ಅದರಲ್ಲಿ ಒಂದು ವಾಕ್ಯ ಓದಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತೇಳಿದರೆ ಇಂದು ನಾವು ಅಧ್ಯಯನ ಮಾಡಿಕೊಳ್ಳುವಂಥ ಈ ಒಂದು ಮಿಶ್ರ ಸಂಗತಿಗೆ ಅದು ಅನ್ವಯವಾಗುವಂಥ ಒಂದು ವಾಕ್ಯವಾಗಿದೆ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 17ನೇ ವಚನ ಹೀಗಿದೆ. ಅದೇನೆಂದರೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು, ಇದೆಲ್ಲ ದೇವರಿಂದಲೇ ಉಂಟಾದದ್ದು.
ಹೌದು, ಅನ್ಯ ಜನರನ್ನು ದೇವಜನರ ದೇಶಕ್ಕೆ ಕರ್ಕೊಂಡು ಬಂದು ತಮ್ಮದೇ ಆದ ಪದ್ಧತಿಗಳನ್ನು ಪಾಲಿಸುವಾಗ ಸಿಂಹಗಳು ಬಂದುಬಿಟ್ವಂತೆ. ಒಂದು ರೀತಿಯಿಂದ ಹೇಳ್ಬೋದು, ಸಿಂಹಗಳ ಮುಖಾಂತರವಾಗಿ ಸುವಾರ್ಥ ಸೇವೆ ಅಂತ ಹೇಳ್ಬೋದು. ಯಾಕಂದರೆ ಸಿಂಹಗಳು ಬಂದ ತಕ್ಷಣ ಏನಾಗ್ಬಿಡ್ತೀವಿ, ಇವರಿಗೆಲ್ಲ ಭಯ ಆಯಿತು, ಕೆಲವರು ಸತ್ತು ಹೋದರು. ಆ ರೀತಿಯಾಗಿರುವಾಗ ಸಲಹೆ ಸೇವಕರಿಂದ ಈ ರೀತಿಯಾಗಿ ಆಗಿದೆ, ದೇವ್ರನ್ನ ಮೆಚ್ಚಿಸಬೇಕು ಇವರು, ಅದಕ್ಕೆ ಏನು ಮಾಡೋದು ನೋಡೋಣ ಅಂತ ಹೇಳುವಾಗ ಅರಸನು ಆ ಯಾಜಕನನ್ನು ಕಳಿಸ್ಬಿಟ್ಟು ದೇವರಿಗೆ ಭಯಪಡೋದು ಹೇಗೆ ಅಂತ ಕಳಿಸ್ಕೊಡ್ತಾನೆ. ಸಿಂಹಗಳು ಬರಬಾರ್ದು ಅಂತ ಹೇಳ್ಬಿಟ್ಟು, ಕಷ್ಟಗಳು ಬರಬಾರ್ದು ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಒಂದು ಬೈಬಲ್ ಟೀಚಿಂಗು, ಬೈಬಲ್ ಬೋಧನೆ, ಯಾಜಕನು ಒಬ್ಬನು ಬಂದುಬಿಟ್ಟು ಬೇತೇಲಿನಲ್ಲಿ ಇಳ್ಕೊಂಡು ಈ ಸಮಾರ್ಯದವರಿಗೆ ಅಥವಾ ಸಮಾರ್ಯ ಪಟ್ಟಣಗಳಲ್ಲಿದ್ದಂಥ ಅನ್ಯರಿಗೆ ದೇವರ ವಾಕ್ಯವನ್ನು ಆತನು ಹೇಳ್ತಾನ್ರಿ. ಈ ರೀತಿಯಾಗಿ ಮಿಶ್ರ ಜನಾಂಗದವರು ಅಲ್ಲಿ ಬರಲಿಕ್ಕೆ ಆಯಿತು. ಮತ್ತು ಆ ಜನಾಂಗಗಳವರು 41ನೇ ವಚನದಲ್ಲಿ ಅವ್ರ ಬಗ್ಗೆ ಇರುವಂಥ ಒಂದು ಮಾತನ್ನು ನಾವು ನೋಡಿಕೊಳ್ಳುವಂಥದ್ದು ಒಳ್ಳೆಯದು. 2ನೇ ಅರಸುಗಳ ಗ್ರಂಥ 17ನೇ ಅಧ್ಯಾಯದ 41ನೇ ವಚನದಲ್ಲಿ ಆ ಜನಾಂಗಗಳವರು ಯೆಹೋವ ಭಕ್ತರಾಗಿದ್ದರು, ಮೊದಲು ಇರಲಿಲ್ಲ ಎಂಬುದಾಗಿ 25ನೇ ವಚನ. ಈಗ ಭಕ್ತರಾಗ್ಬಿಟ್ಟಿದ್ದಾರೆ, ಈಗ ಸ್ವಲ್ಪ ಮಟ್ಟಿಗೆ ಭಕ್ತರಾಗಿದ್ದರು, ತಮ್ಮ ವಿಗ್ರಹಗಳನ್ನು ಆರಾಧಿಸುತ್ತಿದ್ದರು. ಅವರ ಸಂತಾನದವರು ಇಂದಿನವರೆಗೂ ಹಾಗೆಯೇ ಮಾಡ್ತಿದ್ದಾರೆ. ಅಂದರೆ ಮಿಶ್ರ ಭಕ್ತಿ, ಮಿಶ್ರ ಜೀವನ, ಮಿಶ್ರ ಧರ್ಮ, ಮಿಶ್ರ ದೇಶ. 2ನೇ ಅರಸುಗಳ ಗ್ರಂಥ 17ನೇ ಅಧ್ಯಾಯವನ್ನು ಅಧ್ಯಾಯ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 17. And the king of Assyria brought men from Babylon, and from Cutha, and from Ava, and from Hamath, and from Sepharvaim, and placed them in the cities of Samaria instead of the children of Israel. And they possessed Samaria, and dwelt in the cities thereof. And so it was at the beginning of their dwelling there, that they feared not the Lord. Therefore the Lord sent lions among them, which slew some of them. Wherefore they spake to the king of Assyria, saying, The nations which thou hast removed and placed in the cities of Samaria know not the manner of the God of the land. Therefore he hath sent lions among them, and behold, they slay them, because they know not the manner of the God of the land. Then the king of Assyria commanded, saying, Carry thither one of the priests whom ye brought from thence, and let them go and dwell there, and let him teach them the manner of the God of the land. Then one of the priests whom they had carried away from Samaria came and dwelt in Bethel, and taught them how they should fear the Lord. Howbeit every nation made gods of their own, and put them in the houses of the high places which the Samaritans had made, every nation in their cities wherein they dwelt. And the men of Babylon made Succoth-Benoth, and the men of Cuth made Nergal, and the men of Hamath made Ashimah, and the Avites made Nibhaz and Tartak, and the Sepharvites burnt their children in fire to Adramelech and Anamelech, the gods of Sepharvaim. So they feared the Lord, and made unto themselves of the lowest of them priests of the high places, which sacrificed for them in the houses of the high places. They feared the Lord, and served their own gods, after the manner of the nations whom they carried away from thence. Unto this day they do after the former manners. They fear not the Lord, neither do they after their statutes, or after their ordinances, or after the law and commandment which the Lord commanded the children of Jacob, whom he named Israel, with whom the Lord had made a covenant, and charged them, saying, Ye shall not fear other gods, nor bow yourselves to them, nor serve them, nor sacrifice to them. But the Lord, who brought you up out of the land of Egypt with great power and a stretched out arm, him shall ye fear, and him shall ye worship, and to him shall ye do sacrifice. And the statutes, and the ordinances, and the law, and the commandment which he wrote for you, ye shall observe to do forevermore, and ye shall not fear other gods.
And the covenant that I have made with you ye shall not forget, neither shall ye fear other gods. But the Lord your God ye shall fear, and he shall deliver you out of the hand of all your enemies. Howbeit they did not hearken, but they did after their former manner. So these nations feared the Lord, and served their graven images, both their children and their children's children, as did their fathers. So do they unto this day.